ಖಂಡಿತವಾಗ್ಲೂ ಒಬ್ಬ ವಕೀಲ ಮಾಧ್ಯಮದ ಮುಂದೆ ಮಾತಾಡಿದ್ರೆ ತಪ್ಪಲ್ಲ. ವಿಚಾರವನ್ನು ಮಾತಾಡೋವಂಥದ್ದು ಅಥವಾ ಡಿಬೇಟ್ಗಳಿಗೆ ಹೋಗೋವಂಥದ್ದು, ದೇಶದ ವಿಚಾರವನ್ನು ಮಾತಾಡೋವಂಥದ್ದು, ರಾಜ್ಯದ ವಿಚಾರ ಮಾತಾಡೋವಂಥದ್ದು ಇವೆಲ್ಲವೂ ಕೂಡ ತಪ್ಪಲ್ಲ. ಆದರೆ ಬಾರ್ ಕೌನ್ಸಿಲ್ ಆ್ಯಕ್ಟ್ಸ್ ಇದ್ದಾವೆ, ಲಾ ಇದ್ದಾವೆ, ಅದು ಡಾಕ್ಟ್ರುಗಳು ಕೂಡ ಅನ್ವಯ ಆಗುತ್ತೆ. ವೃತ್ತಿಯಲ್ಲಿದ್ದಾಗ ನಮಗೆ ಇನ್ಕಮ್ ಇನ್ನೊಂದು ಕಡೆಯಿಂದ ಬರೋಂಗಿಲ್ಲ. ನಾನು ಈಗ ಆ ವೃತ್ತಿಯಲ್ಲಿದ್ದೀನಿ, ಬಾರ್ ಕೌನ್ಸಿಲ್ ವೃತ್ತಿಯಲ್ಲಿದ್ದೀನಿ, ನಾನು ಇನ್ನೊಂದು ಕಂಪ್ನಿ ಫಾರ್ಮೇಷನ್ ಮಾಡ್ತೀನಿ, ನಾನು ಇಂಡಸ್ಟ್ರಿಯಲಿಸ್ಟ್ ಆಗ್ತೀನಿ ಅಂದರೆ ನಾನು ಅಲ್ಲಿ ಅದನ್ನು ರಾಜೀನಾಮೆ ಕೊಟ್ಟು ಅಥವಾ ಪರ್ಮಿಷನ್ ತೊಗೊಂಡು ನಾನು ಆಚೆ ಹೋಗಬೇಕಾಗತ್ತೆ. ಈಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಚಾನಲ್ ತಗೊಂಡ್ರೆ ನಿಮ್ಗೆ ಯೂಟ್ಯೂಬರ್ ಅದು ಇನ್ಕಮ್ ಕೊಡ್ತಾರಲ್ಲ, ದುಡ್ಡು ಬರುತ್ತಲ್ಲ, ಸೊ ಅದು ಸೆಕೆಂಡ್ರಿ ಇನ್ಕಮ್ ಅಂತ ಆಗುತ್ತೆ, ಸೇವೆ ರೀತಿಯಲ್ಲಿ ಬರಲ್ಲ. ನಾನೊಬ್ಬ ವಕೀಲನಾಗಿ ಹೇಳುವಂಥದ್ದೇನು ಅಂದರೆ, ನನ್ನ ವೃತ್ತಿ ಅದೇ ನಮ್ಮ ಕನಸು, ಅದೇ ನಮ್ಮ ಜೀವ. ಖಂಡಿತವಾಗ್ಲೂ ಒಬ್ಬ ವಕೀಲ ಮಾಧ್ಯಮದ ಮುಂದೆ ಮಾತಾಡಿದ್ರೆ ತಪ್ಪಲ್ಲ. ವಿಚಾರವನ್ನು ಮಾತಾಡೋವಂಥದ್ದು ಅಥವಾ ಡಿಬೇಟ್ಗಳಿಗೆ ಹೋಗೋವಂಥದ್ದು, ದೇಶದ ವಿಚಾರವನ್ನು ಮಾತಾಡೋವಂಥದ್ದು, ರಾಜ್ಯದ ವಿಚಾರ ಮಾತಾಡೋವಂಥದ್ದು ಇವೆಲ್ಲವೂ ಕೂಡ ತಪ್ಪಲ್ಲ. ಆದರೆ ಬಾರ್ ಕೌನ್ಸಿಲ್ ಆ್ಯಕ್ಟ್ಸ್ ಇದ್ದಾವೆ, ಲಾ ಇದ್ದಾವೆ, ಅದು ಡಾಕ್ಟ್ರುಗಳು ಕೂಡ ಅನ್ವಯ ಆಗುತ್ತೆ. ನಾನು ನನ್ನ ಪ್ರಚಾರವನ್ನು, ನನ್ನ ಫೋನ್ ನಂಬರನ್ನು ನನಗೆ ಕೇಸ್ ಬರೋ ರೀತಿ ಮಾರ್ಕೆಟಿಂಗ್ ಮಾಡ್ಕೊಳ್ಳೋವಂಥದ್ದು ಅಥವಾ ಒಂದು ಬೋರ್ಡ್ಗೆ, ಒಂದು ಬಾರ್ ಕೌನ್ಸಿಲ್ಗೆ ಅಸಹ್ಯ ಒಂದು ಬರೋ ರೀತಿ ಒಂದು ಕಾನೂನನ್ನ, ಅಂದರೆ ಏನು ಅಸಹ್ಯ ಅಂದರೆ, ಈಗ ಒಬ್ಬ ಲಾಯರ್ಗೆ ಒಂದು ಸ್ಟ್ಯಾಂಡರ್ಡ್ಸ್, ಒಂದು ಎಥಿಕ್ಸ್ ಅಂತ ಇರ್ತವೆ. ಅವನು ಒಂದು ಸ್ವಲ್ಪ ಡಿಸಿಪ್ಲಿನ್ಡಾಗೆ ಕಾಣಬೇಕಾಗತ್ತೆ. ಇನ್ಡಿಸಿಪ್ಲಿನ್ ಆಗಿ ಸ್ವಲ್ಪ ಕೋರ್ಟ್ನ ಕಳೆದು ಅಥವಾ ಏನೋ ತಂಬಾಕುಗಳನ್ನ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ವೀಡಿಯೋಗಳನ್ನ ಮಾಡಿ ನನಗೆ ಅವರ ಹಣವನ್ನು ತೋರಿಸೋದು, ನನ್ನ ಹತ್ರ ಬನ್ನಿ ಅನ್ನೋದು, ಅಡ್ರೆಸ್ಗಳನ್ನ ಶೇರ್ ಮಾಡೋದು, ಇವೆಲ್ಲವೂ ಕೂಡ ಬಾರ್ ಕೌನ್ಸಿಲ್ನಲ್ಲಿ ಆ್ಯಕ್ಟ್ ಇದೆ. ಅದನ್ನು ಮಾಡೋಂಗಿಲ್ಲ. ಅದು ಮಾಡಿದ್ರೆ ನೀನು ವಕೀಲನಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಸಸ್ಪೆಂಡ್ ಮಾಡೋವಂಥ ಅಧಿಕಾರ ಇದೆ. ಸೊ ಹಾಗಾಗಿ ಎಲ್ಲ ವೀಡಿಯೋಸ್ಗಳನ್ನು ಅವ್ರು ಯಾವ ಲಾಯರ್ಗಳು ಆ ಥರ ಮಾಡಿದಾರೋ ಅದನ್ನು ಸ್ಕ್ರೂಟನೈಸ್ ಮಾಡಿ ಮೋಸ್ಟ್ಲಿ ಅದನ್ನು ಆ ರೀತಿ ಮಾಡಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ನಾನು 2012ರಿಂದನೂ ಕೂಡ ಮಾಧ್ಯಮದಲ್ಲಿ ಮಾತಾಡ್ತಾಯಿದ್ದೀನಿ, ಪಬ್ಲಿಕ್ ಟಿ ವಿಲಿ ಮಾತಾಡ್ತೀನಿ. ನನ್ನ ಜೊತೆ CH ಹನುಮಂತರಾಯಪ್ಪ ಅವರು ಮಾತಾಡಿದ್ದಾರೆ, ಟಾಮಿ ಸೆಬಾಸ್ಟಿಯನ್ ಮಾತಾಡಿದ್ದಾರೆ, ಮತ್ತು ಹಲವಾರು ಜನ ಮಾತಾಡಿದ್ದಾರೆ, ಹಿರಿಯವರು ಮಾತಾಡಿದ್ದಾರೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಡೆಲ್ಲಿಯಲ್ಲಿ ಅಡ್ವೊಕೇಟ್ಸ್ಗಳಿದ್ದರು, ಎಷ್ಟು ಜನ ಸೀನಿಯರ್ ಅಡ್ವೊಕೇಟ್ಸ್ಗಳು ಎಲ್ಲರೂ ಕೂಡ ಟಿ ವಿಯಲ್ಲಿ ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಬಟ್ ಎಲ್ಲೂ ಕೂಡ ಅವರ ಒಂದು ವೃತ್ತಿಯ ವ್ಯಾಪಾರವನ್ನು ತೋರಿಸ್ತಿರಲಿಲ್ಲ. ನಾನು ಇಂಥ ಕಡೆ ಇದ್ದೀನಿ, ಬನ್ನಿ ನನ್ನ ಆಫೀಸಿದು, ಹೆಸರನ್ನ ತೋರಿಸ್ಕೊಡೋರು ಇಂಥವ್ರು ಅಂತ. ಸೊ ಅಂಥ ಒಂದು ಸನ್ನಿವೇಶಗಳಲ್ಲಿ ಇವ್ಯಾವೂ ಕೂಡ ಆಗಲ್ಲ. ಬಟ್ ಅದನ್ನು ನೀವು ಮಾರ್ಕೆಟಿಂಗ್ ಹಂಗೆ ಮಾರ್ಪಾಡು ಮಾಡಿದ್ರೆ ಖಂಡಿತವಾಗ್ಲೂ ತೆಗೆದುಹಾಕುವಂಥದ್ದು ಇದ್ದೇ ಇರುತ್ತೆ. ಕಾನೂನನ್ನು ನಾನು ಹೇಳ್ತಾ ಇದ್ದೀನಿ, ಅಂದರೆ ಟೆಲಿಕಾಸ್ಟ್ ಮಾಡಬೇಕಂದ್ರೆ ಕಾನೂನುಗಳನ್ನ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸಾರ್ವಜನಿಕರಿಗೆ. ಅಂದರೆ ಕಾನೂನು ಕಳಶ ಅಂತ ಒಂದು ಕಾರ್ಯಕ್ರಮ ಸೆಂಟ್ರಲ್ ಗೌರ್ಮೆಂಟಿಂದನೇ DD ಚಾನಲಲ್ಲಿ ಕೊಟ್ಟಿದ್ದರು, ಗೌರ್ಮೆಂಟ್ ಚಾನಲ್ ಅದು. ಅಂದರೆ ಕಾನೂನಿನ ಬಗ್ಗೆ ಅರಿವು ಕೊಡುವಂಥದ್ದು ಸರ್ಕಾರದ ನಿಲುವು ಕೂಡ ಆಗಿದೆ. ಅದನ್ನು ನಾವು ಹೇಳ್ಬೋದು, ಕಾನೂನು ಅರಿವು ಹೇಳ್ಬೋದು. ಇದನ್ನು ನಾನೇ ಮಾಡ್ತೀನಿ ಕೇಸ್ ಬಾಯಿಲಿ ಅಂತ ಹೇಳಬಾರ್ದು, ಪ್ರಮೋಟ್ ಮಾಡ್ಕೊಬಾರ್ದು. ಪ್ರಮೋಟಿಂಗ್ ಈಸ್ 100% ಅಫೆನ್ಸ್. ಅಂದರೆ ಸೆಲ್ಫ್ ಪ್ರಮೋಷನು ಮಾಡಬಾರ್ದು, ಅಥವಾ ಅವ್ರ ಅಸೋಸಿಯೇಟ್ಸ್ ಪ್ರಮೋಷನು ಮಾಡಬಾರ್ದು, ಅಥವಾ ಇನ್ನೊಬ್ಬರನ್ನು ಪ್ರಮೋಷನು ಮಾಡಬಾರ್ದು. ಹಾಗಂತ ವಕೀಲರು ಎಲೆಕ್ಷನ್ ನಿಂತ್ಕೊಳ್ಳೋಂಗಿಲ್ವ? ನಿಂತ್ಕೋಬೋದು. ಇವತ್ತು S. M. ಕೃಷ್ಣ, ಸಿದ್ದರಾಮಯ್ಯ ಅವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಎಲ್ಲರೂ ಕೂಡ ವಕೀಲರೇ, ವೃತ್ತಿಯಲ್ಲಿ ವಕೀಲರೇ. ಆದರೆ ಅವರು ಒಂದು ತೇಜಸ್ವಿ ಸೂರ್ಯನೂ ಕೂಡ ವಕೀಲರೇ. ಅವರೊಂದು ವೃತ್ತಿಯನ್ನಿದ್ದಾಗ ಅದಕ್ಕೆ ಆ ಒಂದು ಜಾಗಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು ಅದು ಕೊಟ್ಟೇ ಕೊಡ್ತಾರೆ. ಸೊ ಯೂನಿವರ್ಸಲ್ ಓಪನ್ ಇದೆ, ಬಟ್ ಪ್ರೊಫೆಷನಲ್ ಮಾರ್ಕೆಟಿಂಗ್ ಮಾಡೋಂಗಿಲ್ಲ, ಮಾಡಬಾರ್ದು. ಅದನ್ನು ಯಾವತ್ತೂ ಅಮೆಂಡು ಆಗಬಾರ್ದು. ಅಂತ ಮಾಡಿರೋರ್ಗೂ ಕೂಡ ತಕ್ಕ ಶಾಸ್ತಿ ಆದರೂ ಏನೂ ತಪ್ಪಿಲ್ಲ ಸರ್. ಈಗ ಬಾರ್ಸ್ ಕೌನ್ಸಿಲಲ್ಲಿ ಮಾಡಿಕೊಂಡಿರುವಂತಹ ಇವು ಎಲ್ಲಗಳು ಅಂದರೆ ಕಾನೂನಾತ್ಮಕವಾಗಿ ಏನಿಲ್ಲ ಅಲ್ವಾ ಸರ್? ಬಾರ್ ಕೌನ್ಸಿಲ್ ಅನ್ನೋದೇ ಕಾನೂನು ಸರ್. ಬಾರ್ ಕೌನ್ಸಿಲಲ್ಲಿ ಇರುವಂಥದ್ದೇ ಆ್ಯಕ್ಟ್ಸ್ಗಳು. ಆ ಆ್ಯಕ್ಟಲ್ಲಿ ಬರೆದಿದ್ದಾವೆ ಬುಕ್ಕಲ್ಲಿ, ಒಬ್ಬ ಲಾಯರು ಹೆಂಗಿರಬೇಕು, ಕೋರ್ಟ್ ಒಳಗಡೆ ಹೆಂಗೆ ಟೈ ಹಾಕಬೇಕು, ಯಾವ ಥರ ಕೋರ್ಟ್ ಹಾಕೊಂಬರ್ಬೇಕು, ಜಡ್ಜಿಗಳಿಗೆ ಏನು ಮರ್ಯಾದೆ ಕೊಡಬೇಕು, ಬಾರ್ ಕೌನ್ಸಿಲಲ್ಲಿ ಸರ್ಟಿಫಿಕೇಷನ್ ಏನು, ಮಾಸ್ ಕಾರ್ಡ್ ಹೆಂಗಿರಬೇಕು. ಅಂದರೆ ನಾವು ಒಂದು ಬೆಂಚ್ ಒಳಗಡೆ ಬರ್ತಾಯಿದ್ದೀವಿ, ಒಂದು ವೃತ್ತಿ ಒಳಗಡೆ ಬರ್ತಾಯಿದ್ದೀವಿ. ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಈ ಲಾಯರ್ ನಂಬರು ಇಷ್ಟು, ಸೋ ಆ್ಯಂಡ್ ಸೋ, ಇಂಥ ವರ್ಷದಲ್ಲಿ ಇವನು ವಕೀಲನಾಗಿದ್ದಾನೆ, ಸನ್ನತ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಕೊಡ್ತಾರೆ. ಒಂಥರ ಅದನ್ನು ತೊಗೊಳೋದೇ ಅಂತ ದೊಡ್ಡ ಗೌರವ ಸರ್, ಅದಿರೋದೇ ದೊಡ್ಡ ಗೌರವ. ಅದಕ್ಕೆ ಅವಮಾನ ಮಾಡಬಾರ್ದು. ಅದೆಲ್ಲ ಕಾನೂನು ಅಡಿಯಲ್ಲಿ ಬರುತ್ತೆ. ಆ ಕಾನೂನಲ್ಲಿ ಇದು ಇದೆ, ನೀನು ಪ್ರಮೋಷನ್ ಮಾಡಬಾರ್ದು. ಆಮೇಲೆ ನಾವು ತೊಗೊತೀವಿ, ದುಡಿತೀವಿ, ಕಾನೂನಿಗೋಸ್ಕರ ದುಡಿತೀವಿ ಅಂತ ಹೇಳಿ. ಸೊ ಈ ರೀತಿ ಎಲ್ಲ ಇರುತ್ತೆ. ಬಾರ್ ಕೌನ್ಸಿಲಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಿರೋರನ್ನ, ಯಾವುದೇ ಒಂದು ತಪ್ಪು ಮಾಡ್ತಿರೋಂಗೆ ಕಾನೂನನ್ನ ಚೆನ್ನಾಗಿ ಅರ್ಥಕೊಂಡು ಇರೋವಂಥವ್ರನ್ನ ಸರ್ಕಾರ ಡೈರೆಕ್ಟಾಗಿ ಹೈಕೋರ್ಟ್ ಜಡ್ಜಸ್ ಮಾಡ್ತವೆ ಸರ್. ಅಷ್ಟು ದೊಡ್ಡ ಸ್ಥಾನ ಅದು.
ಸೊ ಅಂಥ ಒಂದು ಜಾಗದಲ್ಲಿದ್ದಾಗ ಸ್ವಲ್ಪ ನಾವು ಕಾನೂನನ್ನು ಆ ಲಾನ ನಾವು ಗೌರವ ಕೊಟ್ಟು ಅದೇ ರೀತಿ ನಾವು ರಿಯಾಕ್ಟ್ ಮಾಡಬೇಕಾಗತ್ತೆ. ತಪ್ಪು ಮಾಡೋದವ್ರಿಗೆ ಏನಾಗುತ್ತೋ ಕಾನೂನಲ್ಲಿ ಏನಾಗುತ್ತೋ ಅದಾಗಿದ್ರೆ ಏನೂ ತಪ್ಪಿಲ್ಲ ಬಿಡಿ ಸರ್. ಈಗ ಕಾನೂನು ವೃತ್ತಿ ಆಗಿರ್ಬೋದು, ವೈದ್ಯಕೀಯ ವೃತ್ತಿ ಆಗಿರ್ಬೋದು, ಅಥವಾ ಇನ್ನೂ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಅಥವಾ ಕಾನೂನು ರೀತಿ ಹೇಳ್ಕೊಡೋದಾಗಿರ್ಬೋದು, ಇವರು ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋ ಹಾಗೆ ಇಲ್ವಾ ಸರ್ ಹಾಗಾದರೆ? ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋಂಗೆ ಇಲ್ಲ. ಈಗ ನಾವು ಆ ವೃತ್ತಿಯಲ್ಲಿದ್ದಾಗ ನಮಗೆ ಇನ್ಕಮ್ ಇನ್ನೊಂದು ಕಡೆಯಿಂದ ಬರೋಂಗಿಲ್ಲ. ಈಗ ಆ ವೃತ್ತಿಯಲ್ಲಿದ್ದೀನಿ, ಬಾರ್ ಕೌನ್ಸಿಲ್ ವೃತ್ತಿಯಲ್ಲಿದ್ದೀನಿ, ನಾನು ಇನ್ನೊಂದು ಕಂಪ್ನಿ ಫಾರ್ಮೇಷನ್ ಮಾಡ್ತೀನಿ, ನಾನು ಇಂಡಸ್ಟ್ರಿಯಸ್ಟ್ ಆಗ್ತೀನಿ ಅಂದರೆ ನಾನು ಅಲ್ಲಿ ಅದನ್ನು ರಾಜೀನಾಮೆ ಕೊಟ್ಟು ಅಥವಾ ಪರ್ಮಿಷನ್ ತೊಗೊಂಡು ನಾನು ಆಚೆ ಹೋಗಬೇಕಾಗತ್ತೆ. ನಾನು ಅದನ್ನೂ ಮಾಡ್ತೀನಿ ಇದನ್ನೂ ಮಾಡ್ತೀನಿ ಅನ್ನೋಂಗಿಲ್ಲ. ಯು ಶುಡ್ ಬಿ ಸ್ಟಿಕ್ ಆನ್ ಟು ದಟ್ ಅಂತ ಇದೆ. ಈಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಚಾನಲ್ ತಗೊಂಡ್ರೆ ನಿಮ್ಗೆ ಯೂಟ್ಯೂಬರ್ ಅದು ಇನ್ಕಮ್ ಕೊಡ್ತಾರಲ್ಲ, ದುಡ್ಡು ಬರುತ್ತಲ್ಲ, ಸೊ ಅದು ಸೆಕೆಂಡ್ರಿ ಇನ್ಕಮ್ ಅಂತ ಆಗುತ್ತೆ, ಸೇವೆ ರೀತಿಯಲ್ಲಿ ಬರಲ್ಲ. ಸೊ ಹಾಗಾಗಿ ಅದು ರಿಸ್ಟ್ರಿಕ್ಷನ್ ಆಗಿದೆ. ಏನೋ ಒಂದು ಹೊಸ ಸ್ಥಾಪನೆ, ಇವಾಗ ನಾನು ಒಂದು ಮೀಡಿಯಾ ಸ್ಥಾಪನೆ ಆದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು, ಪಾರ್ಷಲಿ ಅಲೋಡ್, ಇಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು ಕಂಪ್ನಿಗೆ. ಆ ರೀತಿ ಅದು ಡೈರೆಕ್ಟ್ ಇನ್ಕಮ್ ತೋರಿಸ್ಬೇಕಿಲ್ಲ. ಸೊ ಹಾಗಾಗಿ ಲೀಗಲ್ ಅಡ್ವೈಸರ್ ಎಷ್ಟು ಕಂಪ್ನಿಗೆ ಬೇಕಾದರೂ ಆಗ್ಬೋದು, ಅದು ಕಾನೂನು ಇದರಲ್ಲಿ ಬರುತ್ತೆ. ಸೋಷಿಯಲ್ ಮೀಡ್ಯಾದಲ್ಲಿ ನನ್ನದೇ ಓಪನ್ ಮಾಡಿಕೊಂಡು ನಾನು ಮೀಡಿಯಾನೂ ಮಾಡ್ತೀನಿ, ಲಾಯರ್ಗಿರಿನೂ ಮಾಡ್ತೀನಿ ಅಂದರೆ ಅದೊಂದು ವೃತ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನ ಮಾಡೋಂಗಿಲ್ಲ ಸರ್. ಈಗ ಅಕಸ್ಮಾತ್ ಕೆಲವರು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಟ್ಟು ನಾನು ಲೀಗಲ್ ಆಗ್ತೀನಿ ಅನ್ನೋದು ಕೂಡ ರಾಂಗ್ ಆಗುತ್ತಲ್ಲ ಸರ್? ಈಗ ಏನು ಲೀಗಲ್ ಆಗ್ತೀವಿ ಅಂದರೆ ಲೀಗಲ್ ಅಡ್ವೈಸರ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅನ್ನೋದು ಕೂಡ ರಾಂಗ್ ಆಗುತ್ತೆ ಸರ್? ಲೀಗಲ್ ಅಡ್ವೈಸರ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅನ್ನೋದೇ ಅಫೆನ್ಸು, ಮುಗಿದೋಯ್ತು ಅದು ಕತೆ. ಅದು ಮಾಡೋಂಗೇ ಇಲ್ಲ. ನಾನು ಆಗ್ತೀನಿ, ನಾನು ಮಾಡ್ತೀನಿ, ನನ್ನ ಬಗ್ಗೆ ನಾನು ಏನೂ ಹೇಳ್ಕೊಳಂಗಿಲ್ಲ ಸರ್. ನನ್ನ ವೃತ್ತಿ ಬಗ್ಗೆ ನಾನು ಏನೂ ಹೇಳ್ಕೊಳಂಗಿಲ್ಲ. ನಾನು ಇಂಥ ಎಕ್ಸ್ಪರ್ಟೈಸು ನಾನು ಅದು ಅಂತ ಅವೆಲ್ಲ ಹೇಳ್ಕೊಳಂಗೇ ಇಲ್ಲ, ಅವೆಲ್ಲ ಮಾಡೋಂಗೇ ಇಲ್ಲ. ನೀವು ಮಾತಾಡ್ಬೋದು. ನಾನು ಮೊನ್ನೆ ಕೂಡ ಯಾವುದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೆ ಸರ್, ಮೆಟ್ರೋದಲ್ಲಿ ಸಹಿ ಅಭಿಯಾನವನ್ನು ಮಾಡ್ತಾಯಿದ್ದೆ. ಆಗ ನನಗೆ ಒಬ್ಬರು ಮಾಧ್ಯಮದವ್ರು ಕೇಳಿದ್ರು, ನೀವು ವಕೀಲರಾಗಿ ಇದು ಮಾಡ್ತಾಯಿದ್ದೀರಾ ತಪ್ಪಲ್ವಾ ಅಂತ. ನಾನು ಹೇಳಿದೆ, ನಾನು ಮಾಡ್ತಿರೋದು ರಾಜಕೀಯ ಕೆಲಸ. ನಾನು ರಾಜಕೀಯ ಕೆಲಸ ಮಾಡ್ತಾಯಿದ್ದೀನಿ, ರಾಜಕೀಯದಲ್ಲಿದ್ದೀನಿ ಹೊರತು ನಾನು ಸೆಲ್ಫ್ ಪ್ರಮೋಷನ್ ಮಾಡ್ಕೊತಿಲ್ಲ, ಹಾಗಾಗಿ ನನಗೆ ಇದು ಅಳವಡಿಸಲ್ಲ ಅಂತ ನಾನು ಹೇಳಿದೆ. ಆಯಿತು ಅಂತ ಹೇಳಿ ಮಾತ್ರ. ಅದಕ್ಕೆ ಇದರಲ್ಲಿ ಡಿಫ್ರೆನ್ಷಿಯೇಷನ್, ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಗಿಲ್ಲ. ಕರಿಕೋಟಿಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಗಿಲ್ಲ. ಅವೆಲ್ಲ ಏನೂ ಹೇಳೋಂಗಿಲ್ಲ. ಅದು ವಿತೌಟ್ ಮಾರ್ಕೆಟಿಂಗ್ ಬರಬೇಕು. ಬೋರ್ಡು ಕೂಡ ನೀವು ಇಷ್ಟೇ ಹಾಕಬೇಕು ಅಂತ ಇದೆ, ಇಷ್ಟೇ ಲಿಮಿಟೇಷನ್ ಹಾಕಬೇಕು ಬೋರ್ಡು ಅಂತಿದೆ. ಟಿ ವಿಗಳಲ್ಲಿ ಆ್ಯಡ್ ಮಾಡೋಂಗಿದ್ರೆ ಲಾಯರ್ಗಳು ಪರ್ಮಿಷನ್ ಗೊತ್ತಿದ್ರೆ ಸರ್, ಇವತ್ತು ಒಂದೊಂದು ನಿಮಿಷಕ್ಕೂ ನೀವೆಲ್ಲ ನ್ಯೂಸ್ ಚಾನಲ್ಸಲ್ಲೂ ಇಂಥ ವಕೀಲನ ಹತ್ರ ಬನ್ನಿ ಇಂಥ ಆಗ್ಬಿಡೋದು ಅಲ್ವಾ? ಡಾಕ್ಟ್ರುಗಳು ಅಷ್ಟೇ. ಅದೇ ಡಾಕ್ಟ್ರುಗಳು ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೆಡಿಕಲ್ ಪರ್ಪಸ್ಗೋಸ್ಕರ ಹಾಸ್ಪಿಟಲ್ಗಳನ್ನ ಅವರು ಪ್ರಮೋಟ್ ಮಾಡ್ಕೊತಾರೆ. ನಾವು ಆಫೀಸ್ಗಳ್ನೂ ಪ್ರಮೋಟ್ ಮಾಡಲ್ಲ. ಈಗ LPOಗಳು ಅಂತ ಆಗಿದ್ದಾವೆ, ಕಂಪ್ನಿಗಳಾಗಿದ್ದಾವೆ, ಅದನ್ನೂ ಪ್ರಮೋಟ್ ಮಾಡೋಂಗಿಲ್ಲ. ವಿ ಆರ್ ರಿಸ್ಟ್ರಿಕ್ಟೆಡ್ ಸರ್. ಇದು ಹೀಗೆ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಥ್ಯಾಂಕ್ ಯು. ತುಂಬ ಇನ್ಫಾರ್ಮೇಷನ್ನ ಕೊಟ್ಟರೆ. ಓಕೆ, ಥ್ಯಾಂಕ್ಸ್. ನಮಸ್ಕಾರ.